ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅವ್ವ ಬರೆಯೋದು ಹೀಗಲ್ಲ, ಕೊಡಿಲಿ. ಅವ್ವಾ ಅವ್ವಾ ಅವ್ವ ಹೆಂಗಿದ್ಯಾವ? ಅಮ್ಮರ, ಇವತ್ತು ನಮ್ಮ ಅವನ ತಪ್ಕಡೆ ಮನೆ ಕತ್ತೀನಿ. ನನಗೆ ವಾರ್ನಿಂಗ್ ಕೊಡೋಷ್ಟು ಧೈರ್ಯ ಬಂದಿದೆಯಾ ಅವಳಿಗೆ? ನಾನು ಇಷ್ಟೆಲ್ಲ ಮಾಡಿದ್ದು ಗೊತ್ತಿದ್ರು ಅವಳು ಯಾಕೆ ಯಾರಿಗೂ ಹೇಳ್ದೆ ಮುಚ್ಚಿಟ್ಟಿದ್ದಾಳೆ? ನನ್ನನ್ನೇ ಕಂಟ್ರೋಲಿಗೆ ತೊಗೊಳಕ್ಕೆ ನೋಡ್ತಿದ್ದಾಳೋ ಹೇಗೆ? ನೋ, ಬಿಡಬಾರ್ದು. ಅವಳು ಏನೇ ಪ್ಲ್ಯಾನ್ ಮಾಡೋಕ್ಕೂ ಮುಂಚೆ ಸಮಯ ಮತ್ತು ಅವಕಾಶನ ನನ್ನ ಕಂಟ್ರೋಲ್ಗೆ ತಗೊಳ್ಳೇಬೇಕು. ಅಯ್ಯೋ ದೇವ್ರೆ, ಈ ಮುದುಕಿ ಎಲ್ಲೋದ್ಲಪ್ಪ? ಯಾರ ಮುದುಕಿ ಎಲ್ಲೋದ್ಲು? ಯಾವುದಕ್ಕೂ ಅಮ್ಮನವ್ರಿಗೊಂದು ಫೋನ್ ಮಾಡಿಬಿಡ್ತೀನಿ. ಇವಳಿಗೆ ಎಷ್ಟು ಸಲ ಹೇಳಿದ್ರು ಯಾವಾಗಲೂ ಇಷ್ಟೊತ್ತಿಗೆ ಫೋನ್ ಮಾಡ್ತಾಳಲ್ಲ. ಹಲೋ, ನಿನಗೆ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ? ಅಮ್ಮ ಅವರೇ, ಅದು ಏನಾಯಿತು? ಈ ಮುದುಕಿ ಕಾಣ್ತಿಲ್ಲ ಅಮ್ಮ ಅವರೇ. ಏನು ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಈಗ ನೋಡಿದೆ ಅಮ್ಮ ಅವರೇ, ಆ ಮುದುಕಿ ಕಾಣ್ತಿಲ್ಲ. ಏ ಇಡಿಯಟ್, ಕಾಣಿಸ್ತಿಲ್ಲ ಅಂದ್ರೆ ಏನೇ ಅರ್ಥ? ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡ. ಆ ಮುದುಕಿ ತುಂಬ ದೂರ ಏನು ಓಡ್ ಹೋಗಿರಲ್ಲ. ನೀನು ಮೊದಲು ಹೋಗಿ ಸುತ್ತಮುತ್ತ ಹುಡುಕು, ತಿಳಿತಾ? ಓಡು. ಸರಿ ಅಮ್ಮ ಅವರೇ. ಸಿಕ್ಕದ್ಲಾ? ನೋಡೆ, ಆ ಮುದುಕಿ ಏನಾದರೂ ಸಿಕ್ಕಿಲ್ಲ ಅಂದರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನೋಡ್ತಾ ಇದ್ದೀನಿ ಅಮ್ಮ ಅವರೇ.
ಅಮ್ಮವ್ರೆ ಅದು ಮುದುಕಿ ಸಿಕ್ಕಿದ್ಲು. ಬೇಗ ಹೋಗು. ಎಲ್ಲಿದ್ದಾಳೆ? ಆ ಹಾಳು ಬಾವಿ ಹತ್ರ ಹೋಗ್ತಿದ್ದಾಳಮ್ಮವ್ರೆ. ಅವಳನ್ನ ಎಳ್ಕೊಂಬಂದು ಕಟ್ ಹಾಕೆ. ಸರಿ ಅಮ್ಮವ್ರೆ. ಇನ್ಮೇಲಾದರೂ ಹುಷಾರಾಗಿರು. ಮೊದಲೇ ನನ್ನ ಟೆನ್ಷನ್ಸ್ ನನಗೆ ನೋಡೆ. ನೀನು ನಿತ್ಯ ಕೆಟ್ಟರೂ ಪರವಾಗಿಲ್ಲ, ಅವಳನ್ನ ಮಾತ್ರ ಹುಷಾರಾಗಿ ನೋಡ್ಕೊ. ಸರಿ ಅಮ್ಮವ್ರೆ. ಏನಿದು ಎಲ್ಲ ಕೈ ಮೀರಿ ಹೋಗಿ ವಾಪಸ್ ಸಿಗ್ತಿದೆಯಲ್ಲ? ಇನ್ನು ಮೇಲೆ ಯಾವುದೇ ವಿಚಾರದಲ್ಲೂ ಈ ರೀತಿ ಆಗ್ತಿರೋ ಹಾಗೆ ನೋಡ್ಕೋಬೇಕು. ಮುಖ್ಯವಾಗಿ ಆ ಕೋಣನ ಮೂಗ್ದಾರನ ಇನ್ನೂ ಬಿಗಿ ಹಿಡಿಬೇಕು. ಅವ ಮೋಟ್ರು ಮತ್ತೆ ಕಿರಿಕಿರಿ ಮಾಡ್ತೈತೆ. ಹಸಿರು ವೈರ್ ಸಿಗಿಸ್ಬೇಕಾ ಕೆಂಪು ವೈರ? ಗುಡ್ ಮಾರ್ನಿಂಗ್ ಪೈಲ್ವಾನ್ರೆ. ಕರಡಿಗೆ ಟೈಮ್ ಆಯಿತು, ಎದ್ದೇಳಿ. ಅಮ್ಮರೇ, ಇವತ್ತು ಜಲ್ದಿ ಇಲ್ಲ. ನೀವು ಸ್ಯಾನೆ ಕಿಲಾಡಿದಿರ ಬಿಡಿ. ಯಾಕೆ? ಅಲ್ಲ, ಕಣ್ಬಿಟ್ಟ ತಕ್ಷಣ ಕನ್ನಡನೇ ಕಾಣಬೇಕು ಹಂಗೆ ಮಾಡಿಬಿಟ್ಟಿದ್ದೀರಲ್ಲ. ನಂಗಿವಾಗ ಈ ಎಲ್ಲ ಬತ್ತೈತೆ. ಅಲ್ಲ, ನನಗೆ ಗೊತ್ತಿಲ್ಲದೆ ನಾನು ಈಟ್ ಪಿರ್ನೆ ಕಲ್ತ್ಕೊಬಿಟ್ಟಿದ್ದೀನಲ್ಲ. ಸರಿ ಸರಿ, ಎದ್ದು ರೆಡಿಯಾಗಿ. ಇವತ್ತು ನಿಜವಾಗ್ಲೂ ಗರಡಿ ಇಲ್ವಾ? ಇಲ್ಲ ನಮ್ಮವ್ರೆ,
ಇದ್ದಿದ್ರೂ ನಾನು ಹೋಯ್ತಾ ಇರಲಿಲ್ಲ. ಯಾಕೆ? ಇವತ್ತು ನಿಮ್ಮ ಹೆಸರು ಬರೋದು ಕಲ್ತ್ಕೋಬೇಕಲ್ಲ. ಹೇಳ್ಕೊಡ್ತೀರಾ ನಮ್ಮವ್ರೆ? ಮೊದಲು ತಿಂಡಿ ತಿಂದು ರೆಡಿಯಾಗಿ ಆಮೇಲೆ ಹೇಳ್ಕೊಡ್ತೀನಿ. ಹಾಂ, ಮಂಜೂರೇನೋ ಮೆಸೇಜ್ ಮಾಡಿದ್ರು, ತಗೊಳ್ಳಿ. ಅಣ್ಣ, ಮೋಟ್ರು ಮತ್ತೆ ಕಿರಿಕಿರಿ ಮಾಡ್ತೈತೆ. ಹಸಿರು ವೈರ್ ಸಿಗಿಸ್ಬೇಕಾ ಕೆಂಪು ವೈರಾ? ಲವ್ ಬಡ್ಡಿ ಇದ್ನೆ, ಯಾವುದೋ ವೈರ್ ಸಿಕ್ಕಿಸ್ಬಿಟ್ಟು ಮೋಟ್ರಿಂದ ಹೊಗೆ ಬರಂಗೆ ಮಾಡ್ಬಿಟ್ಟಿಯಾ. ನಾನು ಬಂದು ಸರ್ ಮಾಡ್ಕೊಡ್ತೀನಿ ಬಿಡು. ಸರಿ, ನಾನು ದೇವ್ರ ಪೂಜೆ ಮಾಡಬೇಕು, ನೀವು ಎದ್ದು ರೆಡಿಯಾಗಿ ಬನ್ನಿ. ವಾ, ಗಾಜು ಹೊಡೆದೋಯ್ತಾ? ಓಲಿ ಬಿಡಿ. ನಮ್ಮರೆ ಏನಾಯ್ತು? ಅಯ್ಯೋ, ಏನಾಯ್ತು ನಮ್ಮರೆ? ಎದ್ದೇಳಿ ನೀವು. ಅಯ್ಯೋ, ರಕ್ತ ಬತ್ತೈತೆ. ಏನು ನಮ್ಮರೆ ನೀವು? ಅದೇಟು ಅವಸರ ನಿಮಗೆ? ಕೂತ್ಕೊಳ್ಳಿ ನೀವು. ಮಾತೆ ಕೇಳಕ್ಕಿಲ್ಲ ನೀವು. ಕುಡೀಲಿ. ನೋಡಿ, ಒಂದೇ ನಿಮಿಷದಾಗೆ ಏನು ಮಾಡ್ಕೊಬಿಟ್ರಿ ಅಂತ. ಆಯ್ತಾಯ್ತು. ಅಲ್ಲ ನಮ್ಮರೆ, ಈ ಸ್ಕೂಲ್ನಾಗೆ ಮಕ್ಳಿಗೆಲ್ಲ ಪಾಠ ಹೇಳ್ತೀರಾ, ಇಂಥ ಸಣ್ಣ ವಿಷಯದಾಗೆ ಈಗ ಮಾಡ್ಕೊತೀರಾ? ಹಾಂ, ಗ್ಲಾಸ್ ಬಿತ್ತಲ್ಲ, ಎಲ್ಲಿ ನೀವು ಬಂದು ಮುಟ್ಟಿ ಗಾಯ ಮಾಡ್ಕೋತಿರೋ ಅಂತ ನಾನೇ ಎತ್ತಕ್ಕೆ ಹೋದೆ. ರಾಮೋರೆ, ಪೂಜೆ ಮಾಡಕ್ಕೆ ಹೋಗಬೇಕು. ಕೈ ಬನ್ನಿ. ಅಕ್ಕ, ಗುಡ್ ಮಾರ್ನಿಂಗ್ ಅಕ್ಕ. ಲೇ, ಏನೇ ನೀನು ಬೆಳಗ್ಗೆ ನಿನ್ನ ಮುಖ ದರ್ಶನ ಕೊಡ್ತೀಯಲ್ಲ ನಾನು ಕರ್ಮ. ಅಯ್ಯ ಸಾರಿ ಅಕ್ಕ, ಅದು ನೆನ್ನೆ ರಾತ್ರಿ ಏನಾಯಿತು ಅಂತ ತಿಳ್ಕೊಳ್ಳೋ ಕುತೂಹಲದಾಗೆ ನೀವು ಎದ್ದೇಳೋದನ್ನೇ ಕಾಯ್ತೀವ್ನಿ ಅಕ್ಕ. ಏನಾಯ್ತಕ್ಕ ನೆನ್ನೆ ರಾತ್ರಿ? ಆಹಾ, ಏನೇ ವಿಷಯ ನಡೆದ್ರು ದಿಢೀರಂತ ನಿನಗೆ ವರದಿ ಒಪ್ಪಿಸ್ಬಿಡ್ಬೇಕಲ್ಲ. ನನ್ನ ಟೆನ್ಷನ್ ನನಗೆ. ಹೋಗ್ಲಿ ಬಿಡು, ಮುಖಾನ ಯಾಕೆ ಹಂಗೆ ಮಾಡ್ಕೊತೀಯ? ನನಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಿದ್ದು ಬೇರೆ ಯಾರೂ ಅಲ್ಲ, ಆ ಟೀಚರ್. ಏನು? ಅವಳ? ನಂಗೆ ನಂಬಕ್ಕೆ ಆಯ್ತಿಲ್ವಲ್ಲ ಅಕ್ಕ. ಅವಳು ಅಷ್ಟು ಚೆನ್ನಾಗಿ ಡ್ರಾಮಾ ಮಾಡೋದನ್ನು ಕಲ್ತ್ಕೊಂಡಿದ್ದಾಳೆ ಕಣೆ. ಅಕ್ಕ, ಈ ವಿಷಯನ ಅವಳು ಯಾರು ತವನಾರು ಹೇಳ್ಬಿಟ್ರೆ? ಇಲ್ಲ ಕಣೆ, ಈ ವಿಷಯನ ಅವಳು ಯಾರ ಹತ್ರನೂ ಹೇಳಲ್ಲ. ಅವಳು ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಮೇ ಬಿ ಆ ಕೋಣನ ವಿದ್ಯಾಭ್ಯಾಸಕ್ಕೆ ನಾನು ಡಿಸ್ಟರ್ಬ್ ಮಾಡ್ತಿರೋ ಹಾಗೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅನಿಸುತ್ತೆ.
ಅಂದರೆ ಇನ್ಯಾಕೆ ಆ ರಾಮಣ್ಣ ಓದದೇ ಇರೋಂಗೆ ನೀವು ತಡೆಯೋಕ್ಕಾಗಕ್ಕಿಲ್ವಾ? ಲೇ ಪೆದ್ದಿ, ಆ ಟೀಚರ್ಗೆ ನಾನು ಹೆಡ್ ಮೇಸ್ಟ್ರು ಕಣೆ. ಅವಳು ಏನೇ ಪ್ಲ್ಯಾನ್ ಮಾಡಿದ್ರೂ ನನ್ನ ಗೆಲ್ಲಕ್ಕಾಗಲ್ಲ. ಅವಳು ಆ ಕೋಣಗೆ ವಿದ್ಯಾಭ್ಯಾಸ ಕಲಿಸ್ತಿದ್ದೀನಿ ಅನ್ನೋ ಗರ್ವ ಅವಳಿಗೆ. ಮೊದಲು ಅದನ್ನು ಹೊಡಿಬೇಕು. ಹೆಂಗಕ್ಕ? ಲೇ, ಆ ಕೋಣ ಟೀಚರ್ ಹೇಳಿದ ಮಾತನ್ನ 1-2 ಸಲ ಯೋಚನೆ ಮಾಡಿ ಮಾಡ್ತಾನೆ. ಆದರೆ ನಾನು ಹೇಳಿದ ಮಾತನ್ನು ಯೋಚನೆ ಮಾಡ್ದೇನೆ ಕೇಳ್ತಾನೆ. ಆ ಕೋಣನ ಮೂಗ್ದಾರ ಇನ್ನೂ ನನ್ನ ಕಂಟ್ರೋಲಲ್ಲೇ ಇದೆ ಕಣೆ. ನೋಡ್ತಿರು, ಈಗ ನಾನು ಹೇಳಿದ್ದನ್ನು ಮಾಡು. ಹ್ಞೂ ಅಕ್ಕ, ಇನ್ಮ್ಯಾಕೆ ನೀವು ಏನೇ ಹೇಳಿದ್ರು ನಾನು ಏನು ಪ್ರಶ್ನೆ ಕೇಳ್ದಿರ ಮಾಡ್ತೀನಿ. ಅಕ್ಕ, ನಿಮಗೆ ಕುಡಿಯೋಕ್ಕೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರ್ತೀನಿ ಇರಿ. ಗುಡ್ ಮಾರ್ನಿಂಗ್ ಜಾನಕಿ. ಗುಡ್ ಮಾರ್ನಿಂಗ್ ನಮಿತಾರೆ. ಪೂಜೆಗೆಲ್ಲ ತಯಾರಿ ಮಾಡ್ಕೋತಿದ್ಯಾ? ನಾನು ಹೆಲ್ಪ್ ಮಾಡ್ಲಾ? ಇಲ್ಲ, ಬೇಡ ಬೇಡ, ನಾನೇ ಮಾಡ್ಕೋತೀನಿ. ಅಯ್ಯೋ, ಬೆರಳಿಗೆ ಏನಾಯ್ತು? ಏನೂ ಇಲ್ಲ, ಸಣ್ಣ ಗಾಯ ಅಷ್ಟೇ. ಸರಿ, ಹಾಗಿದ್ರೆ ನಾನೇ ಪೂಜೆಗೆಲ್ಲ ತಯಾರಿ ಮಾಡ್ತೀನಿ. ಬೇಡ ಬೇಡ, ನಾನೇ ಮಾಡ್ಕೋತೀನಿ. ಶೋರಾ? ಸರಿ. ನಮ್ಮರೆ ಅತ್ತೆ, ನಿಮ್ಮ ಆಶೀರ್ವಾದದಿಂದ ದೊಡ್ಡ ಮನೆ ಈಗ ತುಂಬ ಚೆನ್ನಾಗಿದೆ. ನೀವು ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರಿ. ಯಾಕೆ ಅಂದರೆ ರಾಮು ಬಾಬಾ ಈಗ ಓದೋದಕ್ಕೆ ಒಪ್ಕೊಂಡಿದ್ದಾರೆ. ನೀವಿದ್ದಿದ್ರೆ ತುಂಬಾ ಸಂತೋಷ ಪಡ್ತಿದ್ರಿ. ರಾಮು ಬಾವಂಗೆ ಚಿಕ್ಕ ವಯಸ್ಸಲ್ಲಿ ಓದೋದಕ್ಕೆ ಭಯ ಇತ್ತು. ಯಾಕೆ ಅಂದರೆ ಅವರಿಗೆ ಹತ್ತಿರವಾದವರು ದೂರ ಆಗೋಗ್ತಾರೆ ಅನ್ನೋ ಭಯ ಕಾಡ್ತಿತ್ತು. ಆದರೆ ಈಗ ಆ ಭಯ ದೂರ ಆಗ್ತಿದೆ ಅಂತ ಅನ್ನಿಸ್ತಿದೆ. ರಾಮು ಬಾಬಾ ಓದೋದಕ್ಕೆ ಶುರು ಮಾಡಿದ್ದಾರೆ ಅತ್ತೆ. ಅವ್ರಿಗೆ ಒಳ್ಳೆಯದಾಗಲಿ. ಈ ವಿಷಯದಲ್ಲಿ ನಿಮಗೂ ಒಪ್ಪಿಗೆ ಇದೆ ಅಂತ ನಾನು ನಂಬಿದ್ದೀನಿ ಅತ್ತೆ. ರಾಮು ಬಾವಂಗೆ ಯಾವಾಗಲೂ ಒಳ್ಳೆಯದಾಗಬೇಕು. ಜೊತೆಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು ಅತ್ತೆ.
ಪ್ಲೀಸ್